ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು SMS ಟ್ಯುಟೋರಿಯಲ್ಸ್. ಈಗ ನಾವು 9th ಸ್ಟ್ಯಾಂಡರ್ಡ್ನ 3rd ಚಾಪ್ಟರ್ ಕೆಮಿಸ್ಟ್ರಿ ಆಟಮ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್ ಈ ಚಾಪ್ಟರ್ನ ಡಿಸ್ಕಸ್ ಮಾಡ್ತಾ ಬರೋಣ. ಈ ಚಾಪ್ಟರ್ ವೆರಿ ಬೇಸಿಕ್ ಒನ್, ಹಾಗೆ ಎಲ್ಲರೂ ತಿಳ್ಕೊಳ್ಳೇಬೇಕಾಗಿರುವಂಥ ಒಂದು ಟಾಪಿಕ್. ಈಗ ನೋಡ್ತಾ ಬರೋಣ ಆಟಮ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್ಗಳ ಬಗ್ಗೆ. ಇಲ್ಲಿ ಏನ್ಷಿಯಂಟ್ ಇಂಡಿಯನ್ ಗ್ರೀಕ್ ಫಿಲಾಸಫರ್ಸ್ ಹ್ಯಾವ್ ಆಲ್ವೇಸ್ ವಂಡರ್ಡ್ ಅಬೌಟ್ ದ ಅನ್ನೋನ್ ಆ್ಯಂಡ್ ಅನ್ಸೀನ್ ಫಾರ್ಮ್ ಆಫ್ ಮ್ಯಾಟರ್. The idea of divisibility of matter was considered long back in India. 500 ಇವೆಲ್ಲ ಇಂಥದ್ದು ನಮಗೆ ನೀಡಿಲ್ಲ. An Indian philosopher Maharshi Kannad postulated that if we go on dividing matter, we shall get smaller and smaller particles. Ultimately, a time will come when we shall come across the smallest particle beyond which further division will not possible. He named these particles as Paramanu. This is called Paramanu. Another Indian philosopher, Pakuda, Katyayama. ಇದನ್ನು ನೆನ್ಪಿಟ್ಕೊಳ್ರಿ ಫಸ್ಟು. ಮಹರ್ಷಿ ಕಾನದ್, ಹಾಗೆ ಜನರಲ್ ನಾಲೆಜ್ ಪರ್ಪಸ್ ಪರಮಾಣು ಅಂಥೇಳಿ ನೇಮ್ ಮಾಡ್ತಾರೆ. ಅನದರ್ ಇಂಡಿಯನ್ ಫಿಲಾಸಫರ್ ಪಕುದ ಕತ್ಯಾಯಾಮ elaborated this doctrine and said that these particles normally exist in the combined form which gives us various forms of matter ಅಂತ ಹೇಳಿ ಹೇಳ್ತಾನೆ. ಏನದು ತುಂಬ ಸೀಕ್ರೆಟ್ ಆಗಿಟ್ಟಿದ್ದಾರೆ. ಈಗ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಅರೌಂಡ್ ದ ಸೇಮ್ ಎರಾ ಏನ್ಷಿಯಂಟ್ ಗ್ರೀಕ್ ಫಿಲಾಸಫರ್ಸ್ ಡೆಮೋಕ್ರಿಟಸ್ ಆ್ಯಂಡ್ ಲಿಯೂಸಿಪಸ್, ಹೇಗೆ ಸ್ಪೆಲ್ ಮಾಡ್ತೀರಾ ನೋಡಿ, ಸ್ಪೆಲ್ ಮಾಡಿ ಕರೆಕ್ಟಾಗಿ. ಓಕೆ. ಸಜೆಸ್ಟೆಡ್ ದ್ಯಾಟ್ ಇಫ್ ವಿ ಗೋ ಆನ್ ಡಿವೈಡಿಂಗ್ ಎ ಮ್ಯಾಟರ್, ಎ ಸ್ಟೇಜ್ ವಿಲ್ ಕಮ್ ವೆನ್ particles obtained cannot be divided further. Democritus called these individual particles as atoms, meaning indivisible. ಆಟಮ್ಸ್ ಅಂತೇಳಿ ಎಷ್ಟು ಜನಕ್ಕೆ ಗೊತ್ತಿರುತ್ತೆ, ಆದರೆ ಅದರ ಒಂದು ಮೀನಿಂಗ್ ಗೊತ್ತಿರೋದಿಲ್ಲ. ಅಂದರೆ ನಾಟ್ ಎ ಡೆಫಿನೇಷನ್, ಬಟ್ ಇಟ್ಸ್ ಅ ವರ್ಡ್ ಮೀನಿಂಗ್. ಇದರ ವರ್ಡ್ ಮೀನಿಂಗ್ ಏನಾಗುತ್ತೆ, ಇಂಡಿವಿಸಿಬಲ್. ವಿ ಕಾಂಟ್ ಡಿವೈಡ್ ಇಟ್ ಫರ್ದರ್ ಅಂತ ಹೇಳಿ. ಆಲ್ ದೀಸ್ ವಾಸ್ ಬೇಸ್ಡ್ ಆನ್ ಫಿಲಾಸಫಿಕಲ್ ಕನ್ಸಿಡರೇಷನ್. ಇದನ್ನು ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಅಂತಂದರೆ, ಅವರು ಹೇಗೆ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ರಲ್ಲ ಆ ರೀತಿಯಾಗಿ. ನಾಟ್ ಮಚ್ ಎಕ್ಸ್ಪೆರಿಮೆಂಟಲ್ ವರ್ಕ್ ಟು ವ್ಯಾಲಿಡೇಟ್ ದೀಸ್ ಐಡಿಯಾಸ್. ಇದನ್ನು ಎಕ್ಸ್ಪೆರಿಮೆಂಟಲ್ ಮಾಡ್ತಾ ಕೂತ್ರೆ ಇಟ್ಸ್ ನಾಟ್ ಪಾಸಿಬಲ್. ಬೈ ದ ಎಂಡ್ ಆಫ್ 18th century, scientists recognized the difference between elements and compounds. I think you already know that elements and compoundsನ ಡಿಫ್ರೆನ್ಸ್ ನಮಗೆ ಲಾಸ್ಟ್ ವಿಡಿಯೋದಲ್ಲಿ ನಾವು ಅಪ್ಲೋಡ್ ಮಾಡಿದ್ದೀನಿ. ಯು ಕ್ಯಾನ್ ರೆಫರ್ ದಟ್. ನ್ಯಾಚುರಲಿ ಬಿಕೇಮ್ interested in finding out how and why elements combine and what happens when they combine. You already know that what happens when the elements combine. ಇವರ ಒಂದು ನೇಮ್ ವೆರಿ ವೆರಿ ಇಂಪಾರ್ಟೆಂಟ್. Lavoisier led the foundation of chemical sciences by establishing two important chemical combination laws. ಏನೇನದು ಲಾ ಅಂತಂದರೆ, ಜಸ್ಟ್ ಸಿಂಪಲ್ಲಾಗಿ ಹೇಳೋದಾದರೆ, A plus B gives rise to C plus D. ನಾವೊಂದು ಕೆಮಿಕಲ್ ಇಕ್ವೇಷನನ್ನು ಬರೆಯೋದಾದರೆ ಈ ರೀತಿಯಾಗಿ ಬರಿತೀವಿ. ಅಥವಾ ಹೀಟ್ ಅಂತ ರೆಪ್ರೆಸೆಂಟ್ ಮಾಡೋದಕ್ಕೋಸ್ಕರ ಒಂದು ಟ್ರಯಾಂಗಲನ್ನು ಬರಿತೀವಿ. ಅಥವಾ ಇನ್ ದ ಪ್ರೆಸೆನ್ಸ್ ಆಫ್ ದ ಕೆಟಲಿಸ್ಟ್, ಅಥವಾ ಇನ್ ದ ಪ್ರೆಸೆನ್ಸ್ ಆಫ್, ಅಥವಾ ಸಮಥಿಂಗ್ ಏನೋ ಒಂದು ಹೇಳುವಾಗ ಇನ್ ದ ಪ್ರೆಸೆನ್ಸ್ ಆಫ್ ಸಮಥಿಂಗ್ ಅಂತ ಏನೋ ಕೊಟ್ವಿ ಅಂತ ಹೇಳ್ಕೊಳ್ಳಿ. ಇಲ್ಲಿ ನಾವು ಕೊಟ್ಟಿರುವಂಥ ಇದನ್ನು ನಾವು ರಿಯಾಕ್ಟೆಂಟ್ಸ್ ಅಂತೇಳಿ ಕರಿತೀವಿ, ಇವುಗಳನ್ನು ನಾವು ಪ್ರಾಡಕ್ಟ್ಸ್ ಅಂತೇಳಿ ಕರಿತೀವಿ. ಯು ಆಲ್ರೆಡಿ ನೋ ದಟ್. ಇದರಲ್ಲಿ ಈ ಎ ಆ್ಯಂಡ್ ಬಿ ಯಲ್ಲಿರುವಂತಹ ಮಾಸ್ ಏನಾಗಿರುತ್ತೆ, ಇದರಲ್ಲಿ ಸಿ ಇನ್ ಡಿ ಏನು ನಮಗೆ ಪ್ರಾಡಕ್ಟ್ ಬಂದಿರುತ್ತಲ್ಲ, ಅವುಗಳ ಮಾಸ್ ಸಹಿತ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ದಟ್ ಮೀನ್ಸ್ ಇನ್ನೂ ಕನ್ಫ್ಯೂಷನ್ ಆಗ್ತಿದೆ ಅಂತಂದರೆ, HCl, ವಾಟ್ ಈಸ್ ದಿಸ್? ಆ್ಯಸಿಡ್. NaOH, ಇಟ್ಸ್ ಅ ಬೇಸ್. ಆ್ಯಸಿಡ್ ಆ್ಯಂಡ್ ಬೇಸ್, ಇದನ್ನು ನಾವು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ. ದೆನ್ ವಾಟ್ ವಿ ಗೆಟ್, ಒಂದು ವಾಟರ್ ಸಿಗುತ್ತೆ, ಇನ್ನೊಂದು ಸಾಲ್ಟ್ ಸಿಗುತ್ತೆ, NaCl ಸಿಗುತ್ತೆ. ಇಲ್ಲಿ ನೀವು ಗಮನಿಸಬೇಕಾಗಿರೋದೇನು ಅಂತ ಅಂದರೆ, H ಅನ್ನೋದು ಎಷ್ಟಿದೆ, 1 ಇದೆ. ಸೊ ಯು ಗೆಟ್ 2H. Cl ಇದೆ. ನೆಕ್ಸ್ಟ್ Na O1. ಸೊ ಅಲ್ಲಿಗೇನಾಯಿತು, ಇವುಗಳ ಮಾಸ್ ಏನಾಯಿತು, ಈಕ್ವಲ್ ಆಯಿತು. ಅದನ್ನೇ ಈ ಲ್ಯಾವೋಯ್ಸರ್ ಅವರು ಹೇಳ್ತಾರೆ. ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್ ಫಸ್ಟ್ ಲಾ ಏನು ಹೇಳುತ್ತೆ ಅಂತಂದರೆ, ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಬಗ್ಗೆ ಹೇಳುತ್ತೆ. ಈಗ ನಾನೇನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಅದೇನೆ. ಇಸ್ ದೇರ್ ಎ ಚೇಂಜ್ ಇನ್ ಮಾಸ್ ವೆನ್ ಎ ಕೆಮಿಕಲ್ ಚೇಂಜ್ ಟೇಕ್ಸ್ ಪ್ಲೇಸ್? ಅದನ್ನೇ ಕೇಳ್ತಾ ಇದ್ದಾರೆ. ನೋ, ದೇರ್ ಈಸ್ ನೋ ಚೇಂಜ್ ಇನ್ ದ ಮಾಸ್. ಟೇಕ್ ಒನ್ ಎಕ್ಸಾಂಪಲ್. ಇದರಲ್ಲಿ ನೀವು ನೋಡ್ಬೋದು, ಕಾಪರ್ ಸಲ್ಫೇಟ್, ಸೋಡಿಯಂ ಕಾರ್ಬನ್, XY ಇದಿಷ್ಟರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು ನೋಡೋದಾದರೆ,
let's take copper sulfate, sodium sulfate or sodium carbonate, Na2CO3. What you get then? Na2SO4 copper carbonate, something what you, okay, ಸೇಮ್ ಇಲ್ಲಿ ಮಾಸ್ ಸಹಿತ ಏನಾಯಿತು, ಕನ್ಸರ್ವ್ ಆಯಿತು. ಇಟ್ ಮೀನ್ಸ್ ಸೇಮ್, ಇಟ್ ಇಸ್ ನಾಟ್ ಚೇಂಜಸ್ ಅಲ್ವಾ. ಈ ರೀತಿಯಾಗಿ ನೀವು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಇದನ್ನು ನೀವು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಎನಿ ಇಕ್ವೇಷನನ್ನು ನೀವು ಟೆಸ್ಟ್ ಮಾಡಿ ನೋಡಬಹುದು. ಇಲ್ಲಿ ಎಕ್ಸ್ಪೆರಿಮೆಂಟಲ್ ಸೆಟಪ್ ಇವುಗಳೆಲ್ಲ ನೀವು ಫ್ರೀಯಾಗಿ ಕುತ್ಕೊಂಡು ಓದಿ ಸಾಕು. ಅದೆಲ್ಲ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಸ್ಟೇಟ್ಸ್ ದಟ್ ಮಾಸ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್ ಇನ್ ಎ ಕೆಮಿಕಲ್ ರಿಯಾಕ್ಷನ್. ಈ ಒಂದು ಡೆಫಿನೇಷನ್ ಆರ್ ಲಾನ ಒಂದು ಸ್ಟೇಟ್ಮೆಂಟ್ ನಿಮಗೆ ಮುಖ್ಯ ಆಗುತ್ತೆ. ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಏನಾಗುತ್ತೆ, ಇಟ್ಸ್ ಹೋಲ್ಡ್ಸ್ ಗುಡ್ ಫಾರ್ ಆಲ್ ದ ಕೆಮಿಕಲ್ ರಿಯಾಕ್ಷನ್. ಇಷ್ಟು ಗೊತ್ತಿದ್ದರೆ ನಿಮಗೆ ಇಟ್ಸ್ ಎನಫ್. ಲಾ ಆಫ್ ಕಾನ್ಸ್ಟೆಂಟ್ ಪ್ರಪೋರ್ಷನ್, ಹೀಗಂದ್ರೆ ಏನು, ಲ್ಯಾವಾಯ್ಸರ್ ಏನು ಮಾಡ್ತಾರೆ, ಅಲಾಂಗ್ ವಿತ್ ಅದರ್ ಸೈಂಟಿಸ್ಟ್ ನೋಟೆಡ್ ದಟ್ ಮೆನಿ ಕಾಂಪೌಂಡ್ಸ್ ವರ್ ಕಾಂಪೋಸ್ಡ್ ಆಫ್ 2 or more elements. Each such compound had the 2 or more elements means it's a compound, and each such compound had the same elements in the same proportion irrespective of where the compound came from or who prepared it. ಹೇಗೆ ಅಂದರೆ ಇಲ್ಲೊಂದು ಎಕ್ಸಾಂಪಲನ್ನು ತೊಗೊಂಡ್ಬಿಟ್ಟು ಡಿಸ್ಕಸ್ ಮಾಡೋಣ. In a compound such as water, the ratio of mass of the hydrogen to the mass of the oxygen is 1:8. We are discussing about here the mass. ಅದು ಅವುಗಳ ಹೈಡ್ರೋಜನ್ ಮತ್ತು ಆಕ್ಸಿಜನಲ್ಲಿರುವಂಥ ರೇಷಿಯೋ ಇದರಲ್ಲಿ ಏನಾಗುತ್ತೆ 2:1. ಅವುಗಳ ಎಲಿಮೆಂಟ್ ರೇಷಿಯೋ ತೊಗೊಂಡ್ರೆ ನಮಗೆ ಎಕ್ಸಾಮಲ್ಲಿ ಕ್ವಶನ್ನ ಕನ್ಫ್ಯೂಸ್ ಮಾಡೋದಕ್ಕೋಸ್ಕರನೇ ಇಂಥವು ಕೇಳ್ತಾರೆ. ಇಲ್ಲಿ ಕೇಳ್ತಾ ಇರೋದವರು ಕಾಂಪೌಂಡಲ್ಲಿ, ಈ ಕಾಂಪೌಂಡಲ್ಲಿರುವಂತಹ ಮಾಸ್ನ ಒಂದು ರೇಷಿಯೋನ ಮಾತಾಡ್ತಾ ಇರೋದು. 1:8 ರೇಷಿಯೋಲಿ ಇದೆಯಲ್ಲ. ವಾಟ್ ಎವರ್ ದ ಸೋರ್ಸ್ ಆಫ್ ವಾಟರ್, ದಸ್ ಇಲ್ಲಿ ನಾವೇನು ಮಾಡಬೇಕಾಗಿದ್ರೆ, ಇಫ್ 9 ಗ್ರಾಮ್ ಆಫ್ ವಾಟರ್ ಈಸ್, ಈಗ ನಾವೇನಾದರೂ 9 ಗ್ರಾಮ್ ಆಫ್ ವಾಟರ್ನ ನಾವು ಪ್ರಿಪೇರ್ ಮಾಡಬೇಕು ಅನ್ನೋದಾದರೆ, ಇಫ್ 9 ಗ್ರಾಮ್ ಆಫ್ ವಾಟರ್ ಈಸ್ ಡಿಕಾಂಪೋಸ್, 1 ಗ್ರಾಮ್ ಆಫ್ ಹೈಡ್ರೋಜನ್ನ ತೊಗೋಬೇಕು, ಹಾಗೆ 8 ಗ್ರಾಮ್ ಆಫ್ ಆಕ್ಸಿಜನ್ನ ತೊಗೋಬೇಕು. ಆರ್ ಆಲ್ವೇಸ್ ಒಬ್ಟೈನ್ಡ್. ಇಲ್ಲಿ ಇನ್ನೊಂದು ಗಮನಿಸಬೇಕಾಗಿರೋದೇನು ಅಂತ ಅಂದರೆ, ವಾಟ್ ಈಸ್ ದಿಸ್, ವೈ 1 ಹೈಡ್ರೋಜನ್ಗೆ 1 ಯಾಕೆ ತೊಗೊಂಡ್ರು, ಹಾಗೆ ಆಕ್ಸಿಜನ್ಗೆ 8 ಯಾಕೆ ತೊಗೊಂಡ್ರು? ದೇರ್ ಮಾಸಸ್, ಆಟೋಮಿಕ್ ಮಾಸಸ್. ಇದನ್ನು ನೀವು ತಿಳ್ಕೊಳ್ಳೋದು ಪಿರಿಯಾಡಿಕ್ ಟೇಬಲನ್ನು ತಿಳ್ಕೊಳ್ಬೇಕು. ಶಾರ್ಟ್ಲಿ ನಾನು ಈ ಪಿರಿಯಾಡಿಕ್ ಟೇಬಲನ್ನು, ಎಲಿಮೆಂಟ್ಸ್ಗಳೆಲ್ಲವನ್ನೂ ಹೇಗೆ ನೆನ್ಪಿಟ್ಕೊಳ್ಳೋದು ಒಂದು ವಿಡಿಯೋನ ಸಹ ನಿಮಗೆ ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ. ಅದು ಖಂಡಿತವಾಗಿ ನಿಮಗೆ ಹೆಲ್ಪ್ ಆಗುತ್ತೆ, ಜೊತೆಗೆ ಲಾಂಗ್ ಟೈಮ್ ನೆನ್ಪಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಹಾಗಿದ್ದು ಗೊತ್ತಾಯಿತು. ಸಿಮಿಲರ್ಲಿ ಇನ್ ಅಮೋನಿಯಾ NH3, ಇದರಲ್ಲಿ ಏನಾಗುತ್ತೆ ಹಾಗಿದ್ರೆ, ನೈಟ್ರೋಜನ್ ಆ್ಯಂಡ್ ಹೈಡ್ರೋಜನ್ ಮಾಸ್ 1, ಸೊ 3 ಹೈಡ್ರೋಜನ್ ಇದೆ, ಸೊ ಅಲ್ಲಿಗೆ 3 ಹೈಡ್ರೋಜನ್ ಮಾಸ್ನ ನಾವು ತಗೋಬೋದು. ನೈಟ್ರೋಜನ್ 1 ಇದೆ, ಇದರ ಒಂದು ಅಟಾಮಿಕ್ ಮಾಸ್ ದಟ್ ಈಸ್ 14 ಆಗುತ್ತೆ. ಸೊ ಈ ರೀತಿಯಾಗಿ ನಾವು ಒಂದು ಕಾಂಪೌಂಡನ್ನು ಪ್ರಿಪೇರ್ ಮಾಡಬೇಕು ಅಂತ ಅಂದರೆ ಈ ರೀತಿಯಾಗಿ ಮಾಸ್ ನಾವು ನೋಡ್ಬೋದು ಅಂತೇಳಿ ಹೇಳ್ತಾರೆ. This led to the law of constant proportion, which is also known as definite proportion. This law was stated by Proust as in a chemical substance the elements are always present in definite proportion by mass ಅಲ್ಲಿ ಚೇಂಜ್ ಆಗಲ್ಲ ಅಂತ ಹೇಳ್ತಾರೆ. ಇಲ್ಲಿ ಡೆಫಿನೆಟ್ ಪ್ರಪೋರ್ಷನಲ್ಲಿ ಈ ಮಾಸ್ ಇರುತ್ತೆ ಅನ್ನೋದನ್ನು ತಿಳಿಸ್ತಾರೆ. The next problem faced by scientists was to give appropriate explanation of these laws. British chemist John Dalton provided the basic theory about the nature of matter. Dalton picked up the idea of divisibility of matter, which was still then just a philosophy. He took the name atom was given by the Greeks, said that smallest particle of the matter are atoms. ಇದನ್ನು ಕನ್ಸಿಡರ್ ಮಾಡ್ತಾರೆ. ಕೊನೆಗೆ ಈಗಲೂ ಸಹಿತ ನಾವು ಅದನ್ನು ಅದೇ ಒಂದು ಸೆಂಟೆನ್ಸನ್ನು ಯೂಸ್ ಮಾಡ್ತಾ ಇದ್ವಿ. ದಿಸ್ ಥಿಯರಿ ವಾಸ್ ಬೇಸ್ಡ್ ಆನ್ ದ ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್. ಡಾಲ್ಟನ್ಸ್ ಆಟಮ್ ಥಿಯರಿ ಪ್ರೊವೈಡೆಡ್ ಎನ್ ಎಕ್ಸ್ಪ್ಲನೇಷನ್ ಫಾರ್ ದ ಮತ್ತೆ ಅವ್ನು ಡಾಲ್ಟನ್ ಥಿಯರಿ ಏನು ಮಾಡ್ತಾನೆ, ಈ ಏನು ಲ್ಯಾವಾಯ್ಸರ್ 2 ಲಾನ ಕೊಡ್ತಾನಲ್ಲ ಅದನ್ನು ಮತ್ತೆ ಅವ್ರು ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಜಾನ್ ಡಾಲ್ಟನ್ ಬಗ್ಗೆ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಇದೆ, ಯು ಕ್ಯಾನ್ ರೀಡ್ ದಿಸ್. ದೆನ್ ಅಕಾರ್ಡಿಂಗ್ ಟು ಡಾಲ್ಟನ್ಸ್ ಅಟಾಮಿಕ್ ಥಿಯರಿ, ಆಲ್ ಮ್ಯಾಟರ್, ಅಟಾಮಿಕ್ ಥಿಯರಿ ಯಾರು ಫೈಂಡ್ ಔಟ್ ಮಾಡಿದ್ದು, ಡಿಸ್ಕವರ್ ಮಾಡಿದ್ದು, ದಟ್ ಈಸ್ ಡಾಲ್ಟನ್. All matter, whether an element or compound or a mixture, is composed of smaller particle that is called atom. ಇವರ ಪ್ರಕಾರ ಈಗ ಹಾಗಿದ್ರೆ ಆಲ್ ಮ್ಯಾಟರ್ ಈಸ್ ಮೇಡ್ ಆಫ್ ವೆರಿ ಟೀನಿ ಪಾರ್ಟಿಕಲ್ಸ್ ಕಾಲ್ಡ್ ಆಟಮ್. ದಟ್ ಈಸ್ ಆಲ್ರೆಡಿ ಯು ನೋ ದ್ಯಾಟ್.
ಆಟಮ್ಸ್ ಆರ್ ಇಂಡಿವೈಸಬಲ್ ಪಾರ್ಟಿಕಲ್ಸ್, ಅವುಗಳನ್ನು ಮತ್ತೆ ನಾವೇನು ಮಾಡೋದು, ಡಿವೈಡ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ವಿಚ್ ಕೆನಾಟ್ ಬಿ ಕ್ರಿಯೇಟೆಡ್ ಆರ್ ಡೆಸ್ಟ್ರಾಯ್ಡ್ ಇನ್ ದ ಕೆಮಿಕಲ್ ರಿಯಾಕ್ಷನ್, ಅವುಗಳನ್ನ ನಾವು ಕ್ರಿಯೇಟ್ ಮಾಡೋಕ್ಕೂ ಸಾಧ್ಯ ಇಲ್ಲ, ಹಾಗೆ ಅವುಗಳನ್ನು ನಾವು ಡೆಸ್ಟ್ರಾಯ್ ಮಾಡೋಕ್ಕೂ ಸಾಧ್ಯ ಇಲ್ಲ ಇನ್ ಎವ್ರಿ ಕೆಮಿಕಲ್ ರಿಯಾಕ್ಷನ್. Atoms of a given element are identical in mass and chemical properties. ಒಂದು ಎಲಿಮೆಂಟ್ನ ಅದರ ಒಂದು ಆ್ಯಟಮ್, ಒಂದು ಅಣು ಇರುತ್ತಲ್ಲ, ಆವಾಗೇನಾಗುತ್ತೆ, ಆರ್ ಐಡೆಂಟಿಕಲ್, ಚೇಂಜ್ ಆಗಲ್ಲ ಇನ್ ಮಾಸ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್. ಇದನ್ನೇ ನೀವು ಲ್ಯಾವೋಯ್ಸರ್ನ ಲಾಸ್ಗಳಲ್ಲಿ ಸೆಕೆಂಡ್ ಲಾದಲ್ಲಿ ನೋಡಿದ್ದು. ಆಟಮ್ಸ್ ಆಫ್ ಡಿಫರೆಂಟ್ ಎಲಿಮೆಂಟ್ಸ್ ಹ್ಯಾವ್ ಡಿಫರೆಂಟ್ ಮಾಸಸ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್. ಎಲ್ಲ ಆಟಮ್ಗೂ ಒಂದೇ ರೀತಿಯಾದಂತಹ ಮಾಸ್ ಅಥವಾ ಒಂದೇ ರೀತಿಯಾದಂತಹ ಒಂದು ಕೆಮಿಕಲ್ ಪ್ರಾಪರ್ಟಿ ಇರೋದಿಲ್ಲ. ಆಟಮ್ಸ್ ಕಂಬೈನ್ ಇನ್ ದ ರೇಷಿಯೋ ಆಫ್ ಸ್ಮಾಲ್ whole numbers to form compounds. Relative number and kinds of atoms are constant in a given compound. Not that much important. ಈಗ ಇಲ್ಲಿ ಕೊಟ್ಟಿದ್ದಾರೆ, ಇನ್ ರಿಯಾಕ್ಷನ್ ಸೋಡಿಯಂ ಕಾರ್ಬೊನೇಟ್ ಎಥನಾಯಿಕ್ ಆ್ಯಸಿಡ್ ಜೊತೆಗೆ ರಿಯಾಕ್ಟ್ ಆದರೆ ದ ಪ್ರಾಡಕ್ಟ್ಸ್ ವರ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ಆ್ಯಂಡ್ ಸೋಡಿಯಂ ಎಥನೈಟ್. ಶೋ ದ್ಯಾಟ್ ದೀಸ್ ಅಬ್ಸರ್ವೇಷನ್ ಆರ್ ಇನ್ ಅಗ್ರಿಮೆಂಟ್ ವಿತ್, ನೀವು ನೋಡಬಹುದು ಇದೇ ಈಕ್ವೇಷನನ್ನೇ. ಅಫ್ಕೋರ್ಸ್ ಏನಾಗುತ್ತೆ, ಇಲ್ಲೂ ಸಹಿತ ಈ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಪ್ಲಿಕೇಬಲ್ ಆಗೇ ಆಗುತ್ತೆ. ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಕಂಬೈನ್ ಇನ್ ದ ರೇಷಿಯೋ ಆಫ್ 1:8 ಬೈ ಮಾಸ್ ಟು ಫಾರ್ಮ್ ವಾಟರ್. ವಾಟ್ ಮಾಸ್ ಆಫ್ ಆಕ್ಸಿಜನ್ ವಾಸ್ gas would be required to react completely with 3 gram of hydrogen gas. What mass of oxygen here? H2O. That is already given by Lavoisier. Which postulate of Dalton's atomic theory is the result of law of conservation of mass? And explain the law of definite proportions. ಇಲ್ಲಿ ಇದೆಯಲ್ಲ, ಇದೆ ಡೆಫಿನೆಟ್ ಪ್ರಪೋರ್ಷನ್ಸ್ ಬಗ್ಗೆ ಮಾತಾಡುವಂಥದ್ದು. ವೇರ್ ಇಸ್ ಇಟ್?